MG ಮುಳೆ ಸರ್, ಅವಕಾಶಕ್ಕೆ ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಸಂಖ್ಯೆ ಪ್ರಶ್ನೆ ಸಂಖ್ಯೆ 33 ಮಾನನೀಯ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ. ಉಪಮುಖ್ಯಮಂತ್ರಿಗಳು ಕೂಡಿ ಮುಳೆಯವರು ಅಧ್ಯಕ್ಷೆ, ಉತ್ತರವನ್ನು ಒದಗಿಸಲಾಗಿದೆ. ಕೇಳಿ ಮುಳೆ. ಸರ್, ಉತ್ತರ ಬಂದಿದೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದ ಭೂಸ್ವಾಧೀನ ಆಗಿದೆ. ಅದಕ್ಕಿಂತ ಪರಿಹಾರ ಸಿಕ್ಕಿಲ್ಲ. ಐತ್ರಿಪ ರಚನೆಗೆ ಬಾಕಿ ಇದೆ. ಐತ್ರಿಪ ರಚನೆಗೆ ಸೊ ಅದು ಇನ್ನೂ ಆಗಲಿಲ್ಲ ಅಂತ ಅವ್ರಿಗೆ ಪರಿಹಾರ ಸಿಗಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಸಭಾಪತಿರೇ, ಇದು 15 ವರ್ಷದಿಂದ ನಡೀತಾ ಇದೆ. ಮಂಗಸೂಳಿ ಗ್ರಾಮ ಇದು ಒಂದು ಬಾರ್ಡರ್ ಏರಿಯಾ ಪ್ರದೇಶದ್ದು ಬೆಳಗಾವಿ ಜಿಲ್ಲೆ. ಅತ್ಯಂತ ಬಡು ಜನ, ಕೆಲವು ಅವರಿಗೆ ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ, ಭಾಷಾ ಪ್ರಾಬ್ಲಮ ಈ ಪ್ರಕಾರ. 15 ವರ್ಷದಿಂದ ತಿರುಗ್ತಾ ಇದ್ದಾರೆ ಅವರು, ಬಟ್ ಎಲ್ಲಿ ಅವ್ರೀಗ ಆಧಾರ ಸಿಗ್ತಾ ಇಲ್ಲ. ಈಗ ಇದು ಐತ್ರಿಪ ರಚನೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ಐತ್ರಿಪ ರಚನೆ ಆಗಬೇಕು, ಆನಂತರ ಅದು ಅನುಮೋದನೆ ಮಾಡಬೇಕು, ಆನಂತರ ಇದು ಪರಿಹಾರ ಸಿಗಬೇಕು. ಮಾನ್ಯ ಉಪಮುಖ್ಯಮಂತ್ರಿ, ನನ್ನ ವಿನಂತಿ ಇದೆ, ಇದು ಏನು ಆಯ್ತು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಏನು ಪರಿಸ್ಥಿತಿ, ಏನು ಪ್ರಕರಣ ಇದೆ ಐತ್ರಿಪ ರಚನೆ ಆಗಬೇಕಂತ. ಇದು ಏನೂ ಆಗಲಿ, ಯಾರು ಭೂಮಿ ಕಳ್ಕೊಂಡಾರ, ಗರ್ಭ ಜನ, ಬಡು ಜನ, ಸೊ ಅವರೀಗ ಅವರು ಪರಿಹಾರ ತಕ್ಷಣ ಸಿಗಬೇಕಂತ ವಿನಂತಿ. ಅಧ್ಯಕ್ಷೆ, ಇದು 2011ರಿಂದ ಕಾಲುವೆಯನ್ನು ಹರಿಸಲಾಗ್ತಿದೆ. ಸುಮಾರು ಈ ಕಾಲುವೆಯಲ್ಲಿ 7541 ಹೆಕ್ಟೇರ್ ಪಶ್ಚಿಮ ಕಾಲುವೆ ಅಡಿಯಲ್ಲಿ ಇದನ್ನು ನೀರನ್ನು ಒದಗಿಸಲಿಕ್ಕೆ ಸುಮಾರು 8492 ಹೆಕ್ಟೇರ್ಗೆ ಜಮೀನಿನ ನೀರನ್ನು ಮಾಡಲಾಗಿದೆ. ಇಲ್ಲಿ ಜಾಕ್ವೆಲ್ಲು, ಪಂಪ್ ಹೌಸು ಇವೆಲ್ಲ ಕೂಡ ನಾವು ಮಾಡಿದ್ದೇವೆ 134 ಎಕರೆಯಲ್ಲಿ. ಇನ್ನು 134 ಎಕರೆಯಷ್ಟು ಒತ್ತುವರಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಬಟ್ ಸರ್ಕಾರ ಈಗಾಗಲೇ ನಾವು ಇನ್ನು ಇದನ್ನು ಅಂತಿಮಗೊಳಿಸಿದ್ದೀವಿ. ಈಗಾಗಲೇ 6,006 ಕೋಟಿ 65 ಲಕ್ಷ ರೂಪಾಯಿ ಅಷ್ಟು ಅವಶ್ಯಕತೆ ಇದೆ. ಇದು ಅನುದಾನ ನಿಗಮದಿಂದ ಲಭ್ಯವಿದ್ದು, ಇನ್ನು 6 ಪ್ರಕರಣದಲ್ಲಿ ಐತೀರ್ಪು ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು. ಅನುದಾನ ಲಭ್ಯತೆಗೋಸ್ಕರ ಸ್ವಲ್ಪ ಹಿಂದೆ ಆಗಿತ್ತು, ಆದರೆ ತಾವು ಇದನ್ನು ಪ್ರಸ್ತಾವನೆ ಮಾಡಿದಿರಿ. 37(2) ಅಡಿಯಲ್ಲಿ ನೋಟಿಸ್ ಸ್ವೀಕರಿಸಿಕೊಂಡು 15 ದಿನದೊಳಗಾಗಿ ಪರಿಹಾರವನ್ನು ನೀಡಲು ಕ್ರಮವನ್ನು ಕೈಗೊಳ್ಳುತ್ತೇವೆ.